ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಬೈದವರೆನ್ನ ಬಂಧುಗಳೆಂಬೆ. ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟ ಮಾತುಗಳನ್ನು ಆಡಿದರೆ ನಾವೇನು ಮಾಡಬಹುದು ಎಂಬುದನ್ನು ಸೂಚಿಸುವ ಘಟನೆ. ಸುಮಾರು 60-70 ವರ್ಷಗಳ ಹಿಂದೆ ಮಧುರೈನ ನಾಯಕರ್ ಬೀದಿಯಲ್ಲಿ ಒಂದು ಪುಟ್ಟ ಹೋಟೆಲ್ ಇತ್ತಂತೆ. ಒಬ್ಬ ಅಜ್ಜ 50 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಡೆಸಿಕೊಂಡು ಬಂದಿದ್ದ ಆ ಹೋಟೆಲ್ ರುಚಿ ರುಚಿಯಾದ ಇಡ್ಲಿ ದೋಸೆಗಳಿಗೆ ಹೆಸರುವಾಸಿಯಾಗಿತ್ತು. ಅಜ್ಜನವರಿಗೆ ಕೈತುಂಬ ಸಂಪಾದನೆಯೂ ಇತ್ತು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದುಕೊಳ್ಳುತ್ತಿರುವಂತೆ ಇದ್ದಕ್ಕಿದ್ದಂತೆ ಅದೇ ರಸ್ತೆಯಲ್ಲಿ ಹೊಸದೊಂದು ಹೋಟೆಲ್ ಪ್ರಾರಂಭವಾಯಿತು. ಅದನ್ನು ಪ್ರಾರಂಭಿಸಿದವರು ಒಬ್ಬ ಯುವಕ. ಹೊಸ ಹೋಟೆಲ್ ಆಗಿದ್ದರಿಂದ ಅವರಿಗೆ ಹೇಳಿಕೊಳ್ಳುವಂತಹ ವ್ಯಾಪಾರವೇನೂ ಇರಲಿಲ್ಲ. ಆದರೂ ಅಜ್ಜನವರಿಗೆ ಮನದಲ್ಲಿ ಏನೋ ಅಳುಕು, ಏನೋ ಒಂದು ರೀತಿಯ ಆತಂಕ. ಆ ಯುವಕನ ಸ್ಪರ್ಧೆಯನ್ನು ನಾನು ಎದುರಿಸಬಲ್ಲೆನೆ ಎಂಬ ಆತಂಕ. ಆಗ ಅಜ್ಜನವರು ಒಂದು ಕೆಟ್ಟ ಯೋಜನೆಯನ್ನು ಹೂಡಿದರು. ತಮ್ಮಲ್ಲಿಗೆ ಬರುವವರ ಬಳಿ ಹೊಸ ಹೋಟೆಲಿನ ಅಡುಗೆ ಮನೆ ಶುಚಿ ಇಲ್ಲವಂತೆ, ತಿಂಡಿ ತಿನಿಸುಗಳಲ್ಲಿ ರುಚಿ ಇಲ್ಲವಂತೆ, ಆ ಯುವಕ ಎಂತಹವನೋ ಏನೋ ಎಂದೆಲ್ಲ ಹೇಳಹತ್ತಿದರು. ಕೆಲವರು ಅಜ್ಜನವರ ಮಾತುಗಳನ್ನು ಸುಮ್ಮನೆ ಕೇಳಿಸಿಕೊಂಡರು. ಆದರೆ ಕೆಲವರು ಮಾತ್ರ ಹೊಸ ಹೋಟೆಲಿನ ಯುವಕನ ಬಳಿ ಹೋಗಿ, ಅಜ್ಜ ನಿಮ್ಮ ಉಪಹಾರ ಗೃಹದ ರುಚಿ ಶುಚಿಗಳ ಬಗ್ಗೆ, ನಿಮ್ಮ ಬಗ್ಗೆ ಹೀಗೆಲ್ಲ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ ಎಂದು ತಿಳಿಸಿದರು. ಯುವಕ ಸಮಚಿತ್ತರಾಗಿ ಎಲ್ಲವನ್ನು ಕೇಳಿಸಿಕೊಂಡರು. ನಸುನಕ್ಕೋ, ಛೇ, ನನಗಿದನ್ನು ನಂಬಲು ಸಾಧ್ಯವಿಲ್ಲ. ಆ ಅಜ್ಜ ಬಹಳ ಸಂಭಾವಿತರೆಂದು ಕೇಳಿದ್ದೇನೆ. ಹೋಟೆಲ್ ಉದ್ಯಮದಲ್ಲಿ 50 ವರ್ಷಗಳಿಂದಲೂ ಇರುವವರು. ಅವರು ಹೀಗೆಲ್ಲ ಹೇಳಲು ಸಾಧ್ಯವಿಲ್ಲ. ಅವರು ನನಗೆ ಗುರುವಿದ್ದಂತೆ, ನಾನು ಅವರಿಗೆ ಶಿಷ್ಯನಿದ್ದಂತೆ. ಯಾವ ಗುರುವು ತನ್ನ ಶಿಷ್ಯನ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುವುದಿಲ್ಲ. ಅವರು ಬೈದರೂ ಅದನ್ನು ಆಶೀರ್ವಾದವೆಂದೇ ನಾನು ಸದಾ ಭಾವಿಸುತ್ತೇನೆ ಎಂದು ಹೇಳಿ ಒಳ್ಳೆಯ ಮಾತುಗಳನ್ನೇ ಹೇಳುತ್ತಿದ್ದರು. ಅಜ್ಜನವರ ಕೆಟ್ಟ ಮಾತುಗಳು ಯುವಕನ ಕಿವಿಗೆ ಬೀಳುತ್ತಿದ್ದಂತೆಯೇ ಯುವಕನ ಒಳ್ಳೆಯ ಮಾತುಗಳು ಅಜ್ಜನವರ ಕಿವಿಗೆ ಬಿದ್ದವು. ಯುವಕ ತನ್ನನ್ನು ಗುರುವೆಂದು ಗೌರವಿಸುತ್ತಾನೆ ಎಂಬುದನ್ನು ಕೇಳಿದಾಗ ಅಜ್ಜ ಮೂಕರಾದರು. ಛೇ, ನಾನೆಂಥ ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದ್ದೆ ಎಂದು ಪಶ್ಚಾತ್ತಾಪಪಟ್ಟರು. ಅವರು ಒಂದು ನಿಮಿಷವೂ ತಡ ಮಾಡಲಿಲ್ಲ. ನೇರವಾಗಿ ಹೊಸ ಹೋಟೆಲ್ಲಿಗೆ ಹೋದರು. ಯುವಕನಿಗೆ ಪುಷ್ಪಗುಚ್ಛವೊಂದನ್ನು ಕೊಟ್ಟು ಕೈ ಕುಲುಕಿ, ನಾನು ಹಳೆಯ ಉಪಹಾರ ಗೃಹದ ಮಾಲೀಕ. ನಾನು ಇದಕ್ಕೂ ಮುಂಚೆಯೇ ಬಂದು ನಿಮಗೆ ಶುಭ ಹಾರೈಸಬೇಕಿತ್ತು. ತಡವಾದದ್ದಕ್ಕೆ ಕ್ಷಮೆ ಇರಲಿ. ನಿಮ್ಮ ಉದ್ಯಮಕ್ಕೆ ಶುಭಾಶಯಗಳು ಎಂದಾಗ ಯುವಕ ಅದೇ ಮುಗುಳ್ನಗೆಯೊಂದಿಗೆ, ತಾವು ದೊಡ್ಡವರು, ತಾವು ಇಲ್ಲಿಗೆ ಬಂದು ನನ್ನನ್ನು ಆಶೀರ್ವದಿಸಿದ್ದು ನನ್ನ ಭಾಗ್ಯ ಎನ್ನುತ್ತಾ ಕಾಲಿಗೆ ನಮಸ್ಕರಿಸಿದಾಗ ಅಜ್ಜನವರ ಕಣ್ಣುಗಳು ಕಣ್ಣೀರಿನಿಂದ ಒದ್ದೆಯಾಗಿದ್ದವು. ಆನಂತರ ಅವರಿಬ್ಬರಲ್ಲಿ ಆಳವಾದ ಗೆಳೆತನ ಬಹಳ ಕಾಲ ಬೆಳೆಯಿತು, ಉಳಿಯಿತು. ಅವರಿಬ್ಬರ ವ್ಯಾಪಾರ ಮುಂದೆ ಹೇಗಾಯಿತು ಎಂಬುದರ ಚಿಂತೆ ನಮಗೆ ಬೇಡ. ನಮ್ಮ ಬದುಕಿನಲ್ಲೂ ಇಂತಹುದೇ ಪ್ರಸಂಗ ಎದುರಾದರೆ, ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದ್ದನ್ನು ನುಡಿಯುತ್ತಿದ್ದಾರೆಂದು ಗೊತ್ತಾದರೆ ನಾವೇಕೆ ಅವರಿಬ್ಬರನ್ನು ಅನುಸರಿಸಬಾರದು? ನಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುವವರ ಬಗ್ಗೆ ಒಳ್ಳೆಯದನ್ನೇಕೆ ಹೇಳಬಾರದು? ಯಾರಿಗೆ ಗೊತ್ತು, ನಮ್ಮ ಸ್ನೇಹ ಸಂಬಂಧಗಳು ಅವರ ಸ್ನೇಹದಂತೆ ಬೆಳೆಯಬಹುದು, ಬಹಳ ಕಾಲ ಉಳಿಯಬಹುದು. ಸ್ನೇಹಿತರೆ, ಇಂತಹ ಸ್ಫೂರ್ತಿದಾಯಕ ಕಥೆಗಳನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.